ಯಾರಾದರೂ ನೀವು ಸಪೋಸ್ ಈ ಹೇಟ್ ಸಂಬಡಿ ಯಾರನ್ನಾದ್ರೂ ನೀವು ಭಾಳ ಅವ್ರನ್ನ ಹೇಟ್ರೆಡ್ ಇದೆ, ಅವ್ರ ಬಗ್ಗೆ ನಿಮ್ಗೆ ಭಾಳ ಇದ್ದಿದೆ ಅಂದರೆ ಅವ್ನು ಸುಮ್ಮನೆ ಅಲ್ಲಿ ಗಾಡಿ ಮೇಲೆ ಹೋಗ್ತಾ ಇರುವಾಗ ನೀನು ಅವ್ನು ನೋಡಿರ್ತೀಯ, ಬಟ್ ಅವನು ನೀನು ನೋಡಿಲ್ಲ ಅಂದರೂ ಅವ್ನು ಸುಮ್ಮನೆ ಹೋಗ್ಬಿಡ್ತಾನೆ. ಬಟ್ ಅವ್ನು ನೋಡಿದ್ದಕ್ಕೆ ನೀನು ಒಳಗಡೆ ಸಂಕಟ ಆಗುತ್ತೆ, ನಿನ್ನ ಒಳಗಡೆ ಎಮೋಷ್ನಲ್ ಫೀಲಿಂಗ್ಸ್ ಬೇರೆ ಬರ್ತವೆ, ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ರೋಷ ಬರುತ್ತೆ, ಬೇಜಾರಾಗುತ್ತೆ, ಕಣ್ಣಲ್ಲಿ ನೀರು ಬರ್ತವೆ. ಅವು ಏನಿಲ್ಲಪ್ಪ ಸುಮ್ಮನೆ ಹೋಗ್ಬಿಟ್ಟ. ಸಿ ಹೌ ವೀಕ್ ವಿ ಹ್ಯಾವ್ ಬಿಕಮ್. ಸುಮ್ಮನೆ ನೋಡೋದ್ರಿಂದ ನಮ್ಮಲ್ಲಿ ಎಮೋಷ್ನಲ್ ಜಾಗೃತಿ ಆಗ್ತಾವಂದ್ರೆ ಅವನ ಸಮಸ್ಯೆ ಅಲ್ಲ, ಅದು ನಮ್ಮ ಸಮಸ್ಯೆ, ನಾವು ಒಳಗಡೆ ಗಟ್ಟಿ ಇಲ್ಲ ಅಂತ. ಭಾಳ ವರ್ಷಗಳ ಹಿಂದೆ, ಓಕೆ, ಒಂದು 20-30 ವರ್ಷಗಳ ಹಿಂದೆ ನನ್ನ ತಮ್ಮನ ಜೊತೆ ನಾನು ಜಗಳಾಡಿದ್ದೆ. ಯಾವುದೋ ಒಂದು ವಿಷಯದಲ್ಲಿ ನಮ್ಮಿಬ್ಬರದು ಹೊಡೆದಾಟ ಆಯಿತು. ಅವತ್ತಿನಿಂದ ಇವತ್ತಿನವರೆಗೆ ನನ್ನ ತಮ್ಮನ ಜೊತೆ ಮಾತಾಡೇ ಇಲ್ಲ. ದಿಸ್ ಹೋಲ್ ಯೂನಿವರ್ಸ್ ವರ್ಕ್ಸ್ ಆನ್ ಫೀಲಿಂಗ್ಸ್, ನಾಟ್ ಆನ್ ಥಾಟ್ಸ್. ಸೊ ಇವತ್ತು ಪೂರ ಸಮಾಜದಲ್ಲಿ ಯಾಕೆ ಕೆಡುಕುಂಟಾಗ್ತಾ ಇದೆ ಅಂದರೆ ನಮ್ಮ ಜಜ್ಮೆಂಟ್ನಲ್ಲೇ ಸಮಾಜ ನೋಡ್ತಾ ಇದ್ದೇವೆ. ಈ ಜಜ್ಮೆಂಟು ನಮ್ಮದೇ ಆಗಿದ್ರು ಒಂದು ಸ್ವಲ್ಪ ಆದರೂ ಓಕೆ, ಬಟ್ ಈ ಜಜ್ಮೆಂಟನ್ನು ಎಷ್ಟೋ ಜನ ನಮ್ಮ ತಲೆಯಲ್ಲಿ ತುಂಬ್ತಾ ಇದ್ದಾರೆ. ನಾವು ನಮ್ಮ ಪಕ್ಕದ ಮನೆಯವ್ರನ್ನ, ನಮ್ಮ ಮನೆಯವ್ರನ್ನ, ನಮ್ಮ ಸುತ್ತಮುತ್ತಲವಾದ ಎಲ್ಲರನ್ನೂ ಒಂದು ಜಡ್ಜ್ಮೆಂಟ್ ಮಾಡಿ, ಇವಳು ಹಿಂಗೆ, ಅವ ಹಿಂಗೆ, ನಮ್ಮ ಅತ್ತೆ ಹಿಂಗೆ, ನಮ್ಮ ಮಾವ ಹಿಂಗೆ, ನಮ್ಮ ಸೊಸೆ ಹಿಂಗೆ, ನಮ್ಮ ಹುಡುಗ ಹಿಂಗೆ, ದೊಡ್ಡವ ಹಿಂಗೆ, ಸಣ್ಣವ ಹಿಂಗೆ, ನಮ್ಮ ಗೆಳೆಯ ಹಂಗೆ, ಅವ್ ಹಿಂಗೆ, ಆ ಪಾಲಿಟಿಷಿಯನ್ ಹಿಂಗೆ, ಈ ಪಾಲಿಟಿಷಿಯನ್ ಹಿಂಗೆ, ಈ ಡಾಕ್ಟರ್ ಹಂಗೆ, ಅವ್ರು ಹಿಂಗೆ, ಅದು ಹಿಂಗೆ, ಆ ದೇಶ ಹಿಂಗೆ, ಈ ದೇಶ ಹಿಂಗೆ, ಬರೀ ಜಡ್ಜ್ಮೆಂಟ್ನಲ್ಲೇ ಹೋಗ್ತೀವಿ. ಇನ್ ದ ಹೋಲ್ ಪ್ರೊಸೆಸ್ ಲಾಸ್ ಆಗ್ತಾ ಇರೋದು ಯಾರಿಗೆ ಹೇಳಿ? ನಮಸ್ಕಾರ ಗೆಳೆಯರೆ. ಭಾರಿ ಇಂಪಾರ್ಟೆಂಟ್ ಲೆಸನ್ ಇದೆ. ಇದನ್ನಂತೂ ತಾವು ಈಗ ಶ್ರಾವಣ ನಡೆದಿದೆ, ಈ ಶ್ರಾವಣದಲ್ಲಿ ತಿಳ್ಕೊಳ್ಳೇಬೇಕು. ಇದನ್ನೊಂದು ಮನುಷ್ಯರು ತಿಳ್ಕೊಂಡ್ರೆ, ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಇದನ್ನ ತಿಳ್ಕೊಂಡ್ರೆ, ಐ ಥಿಂಕ್ ಹ್ಯುಮ್ಯಾನಿಟಿ ವಿಲ್ ಬಿ ವೆರಿ ಹೆಲ್ತಿ, ಹ್ಯಾಪಿ ಆ್ಯಂಡ್ ವೆಲ್ದಿ ಆಲ್ಸೋ. ಭಾಳ ಇಂಪಾರ್ಟೆಂಟ್ ಇದೆ, ಹೌದಾ? ಸೊ ಅದಕ್ಕೆ ಕೊನೆಯವರೆಗೆ ಈ ಲೆಸನನ್ನು ನೋಡಿ. ಸಮ್ಟೈಮ್ಸ್ ಭಗವಂತ ಒಳ್ಳೆ ಮೆಸೇಜ್ ಕೊಡ್ತಿರ್ತಾನೆ ಯಾರ್ದೋ ಥ್ರೂ. ಇಲ್ಲಿ ಮಹೇಶ್ ಮಾಷಾಳ್ ಇಂಪಾರ್ಟೆಂಟ್ ಇಲ್ಲ, ಬಟ್ ಯಾರ್ದೋ ಥ್ರೂ ಒಂದು ಮೆಸೇಜ್ ಕೊಡ್ತಿರ್ತಾನೆ. ನೀವು ಈ ವಿಡಿಯೋ ಓಪನ್ ಮಾಡಿದ್ದೀರಾ ಅಂದರೆ ಅದಕ್ಕೆ ಈ ಮೆಸೇಜ್ ನಿಮಗಾಗೆ ಇದೆ ಅಂತ ಹೇಳಿ ತಿಳ್ಕೊಂಡು ಕಂಪ್ಲೀಟಾಗಿ ನೋಡಿ. ಕೊನೆಗೆ ನಿಮಗೊಂದು ಏನೋ ಒಂದು ಟೆಕ್ನಿಕ್ಕು ಕೊಡ್ತೀನಿ ನಾನು, ಹೌ ಟು ರಿಯಲಿ ಇಂಪ್ಲಿಮೆಂಟ್ ದಿಸ್. ಓಕೆ, ಲಾಸ್ಟ್ಗೆ ವಿಡಿಯೋ ಕೊನೆಗೆ. ನಾವು ಲೈಕ್ ಗೆಳೆಯರೆ, ಭಾರಿ ದೊಡ್ಡ ಸಮಸ್ಯೆ ಏನಪ್ಪ ಮನುಷ್ಯಂದು ಅಂದರೆ ಜಡ್ಜ್ಮೆಂಟ್ ಮಾಡೋದು. ನಾವು ಈಗ ಯಾರನ್ನಾದರೂ ನೋಡಿದ್ವಿ ಅಂದರೆ ನೋಡಿದ ತಕ್ಷಣ ಜಡ್ಜ್ಮೆಂಟ್ ಮಾಡಿಬಿಡ್ತೇವೆ. ಇದು ನಮಗೆ ಸಮಾಜ ಹಂಗೆ ಕಲಿಸ್ಬಿಡ್ತು. ಹೇಗೆ ಜಡ್ಜ್ಮೆಂಟ್ ಮಾಡ್ತೇವೆ ನಾವು? ಅವನು ಹಾಕ್ಕೊಂಡಿದ್ದು ಡ್ರೆಸ್ಸು, ಅವನು ಹೈಟು, ಅವನು ವೇಟು, ರೈಟ್, ಅವನು ಮೇಲೋ ಫಿಮೇಲೋ ಅದನ್ನು ನೋಡೋದು, ಯಾವ ಕ್ಯಾಸ್ಟು, ಯಾವ ರಿಲಿಜನ್ನು, ಯಾವ ಪ್ರೊಫೆಷನ್ನು, ಹೌದಾ? ಈ ಪೊಲಿಟಿಷಿಯನ್ ಡ್ರೆಸ್ ಹಾಕೊಂಡು ಬಂದರೆ ಅವ್ರು ನೋಡೋ ದೃಷ್ಟಿನೇ ಬೇರೆ, ಒಬ್ಬರು ಡಾಕ್ಟರ್ ಡ್ರೆಸ್ ಹಾಕೊಂಡು ಬಂದಾಗ ಅವ್ರು ನೋಡೋ ದೃಷ್ಟಿನೇ ಬೇರೆ, ಒಬ್ಬ ಲಾಯರ್ ಆಗಿ ಬಂದರೆ ಅವ್ನು ನೋಡೋ ದೃಷ್ಟಿನೇ ಬೇರೆ. ಸೊ ಈ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಏನಿದೆ ಅಲ್ಲ, ಅವ್ನು ಕಪ್ಪಿದ್ದಾನೋ ಬೆಳ್ಳಗೆ ಇದ್ದಾನೋ, ಯಾವ ಜಾತಿಯವನಿದ್ದಾನೋ ಏನಿದ್ದಾನೋ, ಹೌದಾ? ಅವನು ಮೇಲೆ ಟೊಪ್ಪಿಗೆ ಹಾಕ್ಕೊಂಡು ಬಂದ ಅಂದರೆ ನೋಡೋ ರೀತಿನೇ ಬೇರೆ, ಹಿಂದೆ ಜುಟ್ಟ ಹಾಕ್ಕೊಂಡು ಬಂದರೆ ಅವ್ನು ನೋಡೋ ರೀತಿನೇ ಬೇರೆ, ಗೊತ್ತಾಯ್ತಾ? ಸೊ ಈ ಬತ್ತಿ ಹಚ್ಕೊಂಡು ಬಂದಂದರೆ ಅವ್ನು ನೋಡೋ ರೀತಿ. ಸೊ ಇದು ನಾವು ನೋಡಿದ ತಕ್ಷಣ ಜಡ್ಜ್ಮೆಂಟ್ ಮಾಡ್ತೀವಲ್ಲ, ದ್ಯಾಟ್ ಈಸ್ ವೇರ್ ದ ಪ್ರಾಬ್ಲಮ್ ಈಸ್. ಆ ಒಂದು ವೇಷಭೂಷ, ಆ ಒಂದು ಪರ್ಸ್ನಾಲಿಟಿ, ಆ ಒಂದು ಬಾಹ್ಯದ ಒಂದು ಏನೋ ಒಂದು ರೂಪರೇಷ ಇದೆ ಅಲ್ಲ, ಅದ್ರ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ್ನ ನೋಡಬೇಕು ಅಂತ ನಾವೆಂದೂ ಟೈಮ್ ತಗೊಳ್ಳೋದಿಲ್ಲ. ವಿ ಜಸ್ಟ್ ಮೇಕ್ ಎ ಜಡ್ಜ್ಮೆಂಟ್, ಓ ಅವ ಹಿಂಗೆ, ಈಕಿ ಹಿಂಗೆ. ಇದು ಒಂದು. ಎರಡನೇದು, ಯಾರೋ ಒಬ್ರು ಏನೋ ಯಾರ್ದೋ ಬಗ್ಗೆ ಹೇಳಿದ್ದಕ್ಕೆ ಅದನ್ನು ನಾವು ತಿಳ್ಕೊಂಡು, ಓ ಅವನು ಹಾಗೆ, ಅದು ಹಿಂಗೆ, ಅವ್ರು ಹಿಂಗೆ, ಆ ಕಮ್ಯುನಿಟಿಯವ್ರು ಹಿಂಗೆ, ಆ ದೇಶದವ್ರು ಹಿಂಗೆ ಅಂತ ಹೇಳಿ ಕೆಲವೊಂದು ಟೈಮ್ ನಾವು ದೇಶಗಳನ್ನೇ ಹೇಳ್ಬಿಡ್ತೀವಿ. ಈಗ ಆಫ್ರಿಕಾ ಅಂದ ತಕ್ಷಣ ಅಯ್ಯೋ ಅಲ್ಲಿ ಬಹಳ ಬಡತನ ಇದೆ ಅಂತ ನಾನು ಫೈನಲೈಸ್ ಮಾಡಿಬಿಡ್ತೀವಿ ವಿತೌಟ್ ನೋಯಿಂಗ್ ಇಟ್, ಗೊತ್ತಾಯ್ತಾ? ಸೊ ದಿಸ್ ಜಡ್ಜ್ಮೆಂಟ್ ಏನಿದೆ ಅಲ್ಲ, ಅದು ನಮ್ಮನ್ನ ಈ ಜಗತ್ತನ್ನು ಚೆನ್ನಾಗಿ ಅನುಭವಿಸ್ಲಿಕ್ಕೆ ಬಿಡೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಇನ್ನೊಬ್ಬನ ಏನೋ ಒಂದಿದೆ, ಹೌದಾ? ನೋಡಿದ ತಕ್ಷಣ ಕಾಣೋದು ಬೇರೆ, ಇರೋದೇ ಬೇರೆ. ಯಾಕಂದರೆ ಜಗತ್ತಿಗೆ ಅವನು ಆ ಒಂದು ಪ್ರೊಫೆಷನಲ್ಲಿ, ಆ ರಿಲಿಜನ್ನಲ್ಲಿ, ಆ ಊರಲ್ಲಿ, ಇಲ್ಲ ಬಡತನ ಶ್ರೀಮಂತ. ಈಗ ಎಲ್ಲ ಬಡವರು ಬಡವರೇನಾ? ಆ ಬಡವರಲ್ಲಿ ಶ್ರೀಮಂತರಿದ್ದಾರೆ, ಹೃದಯ ವೈಶಾಲ್ಯತೆ ಇದ್ದವ್ರೆ. ಎಲ್ಲ ಶ್ರೀಮಂತರು ಶ್ರೀಮಂತರೇ? ಇಲ್ಲ, ದೊಡ್ಡ ಶ್ರೀಮಂತ ಇರ್ಬೋದು, ಮತ್ತು ಮಾನಸಿಕ ಬಡತನ ಇರ್ಬೋದು, ಹೌದಾ? ಏನೋ ಒಂದಿರುತ್ತೆ, ಲೈಕ್ ದೇರ್ ಇಸ್ ಸಮಥಿಂಗ್ ಎಲ್ಸ್ ದ್ಯಾನ್ ವಾಟ್ ವಿ ಸೇ. ಸೊ ಅದಕ್ಕೆ ಗೆಳೆಯರೆ, ಈ ಜಡ್ಜ್ಮೆಂಟ್ ಮಾಡೋದು ಬಿಡಬೇಕು, ಗೊತ್ತಾಯ್ತಾ? ಜಡ್ಜ್ಮೆಂಟ್ ಮಾಡಿ ನಾವು ಯಾವಾಗೋ ಏನೋ ಆಗಿರುತ್ತೆ, ಲೈಕ್ ಎಷ್ಟೋ ವರ್ಷದ ಹಿಂದೆ ಏನೋ ಆಗಿರುತ್ತೆ, ಒಂದು ಘಟನೆ ಆಗಿರುತ್ತೆ, ನಿಮ್ಮ ಅಣ್ಣ ತಮ್ಮಂದರ ನಡಕೆ, ಇಲ್ಲ ಅಕ್ಕ ತಂಗಿಯರ ನಡಕೆ, ಇಲ್ಲ ಯಾವುದೋ ವ್ಯಕ್ತಿಯ ಜೊತೆ, ಇಲ್ಲ ನಿಮ್ಮ ಆಫೀಸ್ನಲ್ಲಿ ಒಂದು ಕೊಲೀಗ್ ಜೊತೆ ಎಷ್ಟೋ ವರ್ಷಗಳ ಹಿಂದೆ ಒಂದು ಏನೋ ಒಂದು ಘಟನೆ ಆಗಿರುತ್ತೆ. ಆ ಘಟನೆಗೆ ಅವತ್ತಿನ ಪರಿಸ್ಥಿತಿ, ಅವತ್ತಿನ ಮ್ಯಾಚುರಿಟಿ, ಅವತ್ತಿನ ಸಿಚುವೇಶನು, ಅವತ್ತು ಏನು ಅದೊಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು, ಅದ್ರ ಪ್ರಕಾರ ಆ ಘಟನೆ ಆಗಿರುತ್ತೆ. ಆ ಘಟನೆಯ ಮೇಲೆ ಆ ವ್ಯಕ್ತಿನ ನಮ್ಮ ಪೂರ ಜೀವಮಾನದಲ್ಲಿ ಅವನು ಹಾಗೇ ಅಳಿತೇವೆ ನಾವು. ಅವನು ಬದಲಾವಣೆ ಆಗಿರ್ಬೋದಲ್ಲ,
ನೀವು ನೋಡ್ಕೊಳ್ಳಿ, ಈಗ ನಾನು ನೋಡ್ಕೊಳ್ತೀನಿ. ಮೊದಲು ಒಂದು 10 ವರ್ಷದ ಹಿಂದೆ ಇದ್ದ ಮಹೇಶ್ ಮಾಷಾಳ್ ಇವತ್ತು ಹಾಗೆ ಇದ್ದಾನ? ಇಲ್ಲ. ಅವತ್ತಿನ ಮ್ಯಾಚುರಿಟಿನೇ ಬೇರೆ, ಇವತ್ತಿನ ಮ್ಯಾಚುರಿಟಿನೇ ಬೇರೆ. ಜೀವನ ದಿನ ಕಲಿಸಿರುತ್ತೆ. ಸೊ ನಾನು ಹೆಂಗೆ ಕಲಿತು ಬದಲಾವಣೆ ಆಗಿದ್ದೇನೆ, ಆ ವ್ಯಕ್ತಿನೂ ಬದಲಾವಣೆ ಆಗಿರ್ಬೋದಲ್ಲ. ಅವ್ನು ನೋಡೋ ದೃಷ್ಟಿನ ಚೇಂಜ್ ಮಾಡಬೇಕಲ್ಲ, ಅದು ಭಾಳ ಇಂಪಾರ್ಟೆಂಟ್. ನೋಡಿ, ಯಾರಾದರೂ ನೀವು ಸಪೋಸ್ ಈ ಹೇಟ್ ಸಂಬಡಿ, ಯಾರನ್ನಾದ್ರೂ ನೀವು ಭಾಳ ಅವ್ರನ್ನ ಹೇಟ್ರೆಡ್ ಇದೆ, ಅವ್ರ ಬಗ್ಗೆ ನಿಮ್ಗೆ ಭಾಳ ಇದ್ದಿದೆ ಅಂದರೆ, ಅವ್ನು ಸುಮ್ಮನೆ ಅಲ್ಲಿ ಗಾಡಿ ಮೇಲೆ ಹೋಗ್ತಾ ಇರುವಾಗ ನೀನು ಅವ್ನು ನೋಡಿರ್ತೀಯ, ಬಟ್ ನೀನು ನೋಡಿಲ್ಲ ಅಂದರೂ ಅವ್ನು ಸುಮ್ಮನೆ ಹೋಗ್ಬಿಡ್ತಾನೆ. ಬಟ್ ಅವ್ನು ನೋಡಿದ್ದಕ್ಕೆ ನಿನ್ನ ಒಳಗಡೆ ಸಂಕಟ ಆಗುತ್ತೆ, ನಿನ್ನ ಒಳಗಡೆ ಎಮೋಷ್ನಲ್ ಫೀಲಿಂಗ್ಸ್ ಬೇರೆ ಬರ್ತವೆ. ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ರೋಷ ಬರುತ್ತೆ, ಬೇಜಾರಾಗುತ್ತೆ, ಕಣ್ಣಲ್ಲಿ ನೀರು ಬರ್ತವೆ. ಏನಿಲ್ಲಪ್ಪ ಸುಮ್ಮನೆ ಹೋಗ್ಬಿಟ್ಟ. ಸಿ ಹೌ ವೀಕ್ ವಿ ಹ್ಯಾವ್ ಬಿಕಮ್. ಸುಮ್ಮನೆ ನೋಡೋದ್ರಿಂದ ನಮ್ಮಲ್ಲಿ ಎಮೋಷ್ನಲ್ ಜಾಗೃತಿ ಆಗ್ತಾವಂದ್ರೆ ಅವನ ಸಮಸ್ಯೆ ಅಲ್ಲ, ಅದು ನಮ್ಮ ಸಮಸ್ಯೆ. ನಾವು ಒಳಗಡೆ ಗಟ್ಟಿ ಇಲ್ಲ ಅನ್ನೋಕ್ಕೆ. ಎಷ್ಟೋ ವರ್ಷದಿಂದ ಆಗಿದ್ದನ್ನ ಕ್ಯಾರಿ ಮಾಡಿಬಿಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಏನು ಕಾಶಿ ಲಾಭ್ ಧಾಮ್ ಗೆಸ್ಟ್ ಹೌಸ್ ಅಂತಿದೆ ಕಾಶಿಯಲ್ಲಿ. ಓಕೆ, ಈ ಹಿಂದೂಗಳ ಸಂಸ್ಕೃತಿಯ ಪ್ರಕಾರ ಕಾಶಿಯಲ್ಲಿ ಯಾರಾದರೂ ಜೀವ ಬಿಟ್ಟರೆ ಅಲ್ಲಿ ಭಗವಂತಗೆ ಸಾಕ್ಷಿ ಆಗ್ತಾನೆ, ಅವನು ಸಾಕ್ಷಾತ್ಕಾರ ಆಗಿಬಿಡುತ್ತೆ, ಜಗತ್ತನ್ನೇ ಸೇರ್ತಾನೆ ಅನ್ನೋದೊಂದು ಚಿಂತನೆ. ಹಾಗೆ ಮೆಕ್ಕಾದಲ್ಲಿ ಜೀವ ಬಿಟ್ಟರೆ ಓಕೆ ಅವನು ಭಗವಂತನ್ನೇ ಸೇರ್ತಾನೆ ಅಂತ ಅನ್ನೋದು ಒಂದು ವಿಚಾರ ಇದೆ. ಹಾಗೆಯೇ ಕಾಶಿಯಲ್ಲಿ ನಾವು ಕೊನೆಯ ಉಸಿರು ತೆಗೆದುಬಿಟ್ರೆ ಅದು ದೇವ್ರ ಜೊತೆ ಒಂದಾದಂಗೆ ಅನ್ನೋದೊಂದಿದೆ. ಅದಕ್ಕೆ ಅಲ್ಲಿ ಕಾಶಿ ಲಾಭ್ ಓಕೆ ಗೆಸ್ಟ್ ಹೌಸ್ ಅಂತಲೇ ಇದೆ. ಅಂದರೆ ಯಾರ್ಯಾರು ತಮ್ಮ ಜೀವನದ ಕೊನೆಯ ದಿನಗಳಿರ್ತವೆ, ಕೊನೆಯ ಕ್ಷಣಗಳು, ಕೊನೆ ಮಂತ್ ಓಕೆ ಒಂದು 2-3 ಮಂತ್ಸ್ನಲ್ಲಿ ಹೋಗ್ತಾರೆ ಅಂತಿರುತ್ತೆ. ಅವ್ರು ಅಲ್ಲಿ ಹೋಗಿ ಅಲ್ಲಿ ಅವ್ರಿಗೊಂದು ರೂಮ್ ಕೊಡ್ತಾರೆ, ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ, ಅಲ್ಲಿದ್ದು ಅಲ್ಲೇ ಜೀವ ಬಿಟ್ಬಿಡ್ಬೇಕು ಅಂತ ಇಚ್ಛೆಯಿಂದ ಹೋಗಿರ್ತಾರೆ. ಇದು ಇದೆ ಸಂಸ್ಕೃತಿ, ಹೌದಾ? ಸೊ ಅಲ್ಲಿ ಒಂದು ಕಾಶಿಲಾಬ್ ಧಾಮ್ನಲ್ಲಿ ಒಬ್ಬರು ಭೈರವನಾಥ್ ಅಂತೇಳಿ ಭಾಳ ಒಂದು 40 ವರ್ಷದಿಂದ ಅದ್ರದ್ದೊಂದು ಗೆಸ್ಟ್ ಹೌಸ್ದು ಇನ್ಚಾರ್ಜ್. ಅವ್ರದ್ದೊಂದು ಇಂಟರ್ವ್ಯೂ ಆನ್ಲೈನಲ್ಲಿ ಬಂತು. ಓಕೆ, ಅವರು ಒಂದು ಯುವಕನ ಹೋಗಿ ಅಲ್ಲಿ ಅವ್ರಿಗೆ ಇಂಟರ್ವ್ಯೂ ಮಾಡ್ತಾನೆ. ಈ ಇಂಟರ್ವ್ಯೂವರ್ ಕೇಳ್ತಾರೆ, ಭೈರವನಾಥ್ ಅವರೇ, ಲೈಕ್ ನಿಮ್ಗೇನು ಭಾಳ ಸರ್ಪ್ರೈಸ್ ಅನಿಸುತ್ತೆ, ಇಷ್ಟು ವರ್ಷ ಇದರಲ್ಲಿದ್ದೀರಾ, ಏನು ನಿಮ್ಗೆ ಕಲೀಲಿಕ್ಕೆ ಸಿಕ್ಕಿರೋದು ಅಂತ. ಆವಾಗ ಭೈರವನಾಥ್ ಒಂದು ಭಾಳ ಎಕ್ಸಾಂಪಲ್ ಚೆನ್ನಾಗಿ ಹೇಳ್ತಾರೆ. ಅವರು ಹಾಸ್ಟೆಲ್ ಇನ್ಚಾರ್ಜ್ ಏನಿದಾರಲ್ಲ, ಗೆಸ್ಟ್ ಹೌಸ್ ಇನ್ಚಾರ್ಜ್, ಭಾಳ ಚೆನ್ನಾಗಿ ಹೇಳ್ತಾರೆ. ಇಂಟರ್ನೆಟ್ನಲ್ಲಿದೆ, ನೀವು ನೋಡ್ಬೋದು ಅದನ್ನ. ರೈಟ್, ಭಾಳ ಚೆನ್ನಾಗಿ ಹೇಳ್ತಾರೆ. ಏನಂದರೆ ಮನುಷ್ಯರು ಮೊದಲೇ ಮಾಡೋದನ್ನು ಕೊನೆಯವರೆಗೂ ಯಾಕೆ ಕ್ಯಾರಿ ಮಾಡ್ತಾರೆ, ಮಾಡಿಬಿಡ್ಬೋದಲ್ಲ ಅಂತ ಹೇಳ್ತಾರೆ. ಅಂದ್ಕೊಳ್ಳಿ, ಏನು ಒಂದು ಎಕ್ಸಾಂಪಲ್ ಕೊಡಿ ಅಂದರೆ, ಅವರೊಬ್ಬರು ಪಂಡಿತರ ಬಗ್ಗೆ ಎಕ್ಸಾಂಪಲ್. ಸಂಸ್ಕೃತ ಪಂಡಿತ ಇರ್ತಾರೆ, ಅವರು ಕೊನೆಯ ದಿನಗಳನ್ನು ಕಾಶಿಲಾಬ್ ಧಾಮ್ನಲ್ಲಿ ಅಲ್ಲಿ ಕಳಿಬೇಕು ಅಂತ ಬಂದಿರ್ತಾರೆ. ಓಕೆ, ಆದರೆ ದಿನಾ ಅಳ್ತಿರ್ತಾರಂತೆ. ಆವಾಗ ಇವ್ರು ಹೋಗಿ ಭೈರವನಾಥ್ ಅವ್ರು ಕೇಳ್ತಾರಂತೆ, ಅಲ್ಲ ನೀವು ಸಂಸ್ಕೃತ ಪಂಡಿತವರು, ನಿಮಗೆಲ್ಲ ವೇದ ಉಪನಿಷತ್ತುಗಳ ಬಗ್ಗೆ ಗೊತ್ತು, ಸಾವು ಅಂದರೆ ಏನಂತ ಗೊತ್ತು. ಸಾವು ಅಂದರೆ ಬರೀ ಈ ಶರೀರವನ್ನು ಬಿಡೋದು, ಅಂದರೆ ಈ ಶರ್ಟ್ ತೆಗೆದು ಇನ್ನೊಂದು ಶರ್ಟ್ ಹಾಕ್ಕೊಳ್ಳೋದು, ಈ ಶರೀರವನ್ನು ಬಿಟ್ಟು ಈ ಆತ್ಮ ಇನ್ನೊಂದು ಶರೀರದಲ್ಲಿ ನೆನೆಸುತ್ತೆ ನಮ್ಮ ಕರ್ಮಗಳ ಅನುಸಾರವಾಗಿ. ಇಷ್ಟು ನಿಮಗೆಲ್ಲ ಗೊತ್ತಿದ್ರು ಯಾಕೆ ಸಾವಿಗೆ ಇಷ್ಟು ಅಂಜುತ್ತಾ ಇದ್ದೀರಾ, ಯಾಕೆ ಅಳ್ತಾ ಇದ್ದೀರಾ ದಿನ? ಆಮೇಲೆ ಅದು ಕಾಶಿಯಲ್ಲಿ ಬಂದು ಕೊನೆ ಹೆಸರು ಎಳಿಬೇಕಂತಂದ್ರೆ ನೀವು ಸಾಕ್ಷಾತ್ ದೇವರನ್ನೇ ಸೇರ್ಕೊಡ್ತೀರಾ ಅಂತ ಒಂದು ಇಚ್ಛೆಯಿಂದ ಬಂದಿದ್ದೀರಾ, ಯಾಕೆ ಅಳ್ತೀರಾ ಅಂತ ಕೇಳಿದಾಗ ಅವಾಗ ಪಂಡಿತರು ಹೇಳ್ತಾರೆ, ಇಲ್ಲ ನಾನು ಸಾವಿಗೇನು ಅನ್ಸ್ತಾ ಇಲ್ಲ, ನಾನು ಸಾವಿಗೆ ಅಳ್ತಾನೂ ಇಲ್ಲ, ಅದು ಬರೋದಕ್ಕಿಂತ ಇಲ್ಲಿ ಬಂದಿದ್ದೀನಿ, ಅದೆಲ್ಲ ನಂಗೆ ತಿಳಿದಿದೆ. ಬಟ್ ನನಗೊಂದು ರಿಗ್ರೆಟ್ ಇದೆ, ಒಂದು ಪಶ್ಚಾತ್ತಾಪ ಇದೆ, ಯಾಕೋ ಅದು ಕಂಪ್ಲೀಟ್ ಅನಿಸ್ತಾ ಇಲ್ಲ. ಏನು ಅಂತ ಕೇಳಿದರೆ, ಇಲ್ಲ ಭಾಳ ವರ್ಷಗಳ ಹಿಂದೆ ಓಕೆ ಒಂದು 20-30 ವರ್ಷಗಳ ಹಿಂದೆ ನನ್ನ ತಮ್ಮನ ಜೊತೆ ನಾನು ಜಗಳಾಡಿದ್ದೆ. ಯಾವುದೋ ಒಂದು ವಿಷಯದಲ್ಲಿ ನಮ್ಮಿಬ್ಬರದು ಹೊಡೆದಾಟ ಆಯಿತು. ಅವತ್ತಿನಿಂದ ಇವತ್ತಿನವರೆಗೆ ನನ್ನ ತಮ್ಮನ ಜೊತೆ ಮಾತಾಡೇ ಇಲ್ಲ. ಮನೆ ಇದೆ, ಪಕ್ಕಕ್ಕೆ ಮನೇನಿದೆ, ದೊಡ್ಡ ಒಂದು ಗೋಡೆ ಕಟ್ಟಿದ್ದೇವೆ. ಓಕೆ, ಆ ಮನೆಯವರು ಈ ಮನೆ ಬರೋಂಗಿಲ್ಲ, ಈ ಮನೆಯವರು ಆ ಮನೆಗೆ ಹೋಗೋದಿಲ್ಲ. ನಾನು ಈ ಕಳೆದ 30 ವರ್ಷದಿಂದ ಯಾವತ್ತಿನಿಂದ ನಮ್ದಿಬ್ಬರದು ಇದಾಗಿದೆ, ಅವತ್ತಿನಿಂದ ಅವನ್ನೂ ಮಾತಾಡ್ಸಿಲ್ಲ, ಅವನ ಮನೆಯಲ್ಲಿ ಮಕ್ಕಳನ್ನೂ ಮಾತಾಡ್ಸಿಲ್ಲ, ಏನೂ ಮಾತಾಡ್ಸಿಲ್ಲ. ನಾನು ಯಾಕೋ ಈಗ ಪಾಪ ಪ್ರಜ್ಞೆ ಬರ್ತಾ ಇದೆ, ಅಯ್ಯೋ ಅವ್ನು ಮಾತಾಡ್ಸ್ಲೇ ಇಲ್ಲಲ್ಲ ಅನ್ನೋದೊಂದು ಆಗ್ತಾ ಇದೆ, ಇನ್ಕಂಪ್ಲೀಟಾಗಿ ಹೋಗ್ತಾ ಇದೆಲ್ಲ ಅಂತ ಅನ್ನೋದೊಂದು ಹೊರಗು ಭಾಳ ಸಿಕ್ಕಾಪಟ್ಟೆ, ಅದು ನನಗೆ ಕಾಡ್ತಾ ಇದೆ. ಮಳ್ಳ ಅವನ ಕಣ್ಣಲ್ಲಿ ಬರ್ತಾನೆ, ಅದಕ್ಕೆ ನಂಗೆ ಅಳು ಬರುತ್ತೆ ಅಂದ್ಕೊಂಡೆ. ಆಯಿತು, ಏನಾದರೂ ಮಾಡೋಣ ಬಿಡಿ ಅಂತ ಹೇಳಿ ಭೈರವನಾಥ್ ಅವರು ಅವ್ರನಿಗೆ ಫೋನ್ ಮಾಡ್ತಾರೆ, ತಮ್ಮನಿಗೆ, ಹಿಂಗಪ್ಪ ನಿಮ್ಮ ಅಣ್ಣ ಹಿಂಗೆ ಅಂತ ಇದ್ದಾರೆ, ಹಿಂಗೆ ಆಗ್ತಾ ಇದೆ, ಹಳೆದನ್ನೆಲ್ಲ ಮರ್ತು ಬಿಡು, ಅದು ಏನಾಗಿದೆ ಆಗಿದೆ, ಬಂದು ಅವ್ರದ್ದು ಕೊನೆಯ ಇನ್ನೇನು ಜೀವ ಹೋಗೋ ಸಮಯದ ಇದೆ, ತಾನು ಬಂದು ಯಾಕೆ ಮಾತಾಡಿಸ್ಬಾರ್ದು ಅಂತ ಭೈರವನಾಥ್ ಅವ್ರು ಕನ್ವಿನ್ಸ್ ಮಾಡಿದಾಗ ತಮ್ಮನ್ನು ಒಪ್ಕೊಂಡು ಹಳೆದನ್ನು ಮರೆತು ಫಾರ್ಗಿವಿಂಗ್ ಆ್ಯಂಡ್ ಫಾರ್ಗೆಟ್ಟಿಂಗ್ ಎರಡು ಇಂಪಾರ್ಟೆಂಟ್, ಫಾರ್ಗಿವಿಂಗ್ ಆ್ಯಂಡ್ ಫಾರ್ಗೆಟ್ಟಿಂಗ್ ಮರೆತು ಅವನು ಬರ್ತಾನೆ ಗೆಸ್ಟ್ ಹೌಸಿಗೆ ಬಂದು. ಓಕೆ, ಅಣ್ಣ ಅಂತಾನೆ. ಅಣ್ಣ ಅಂದಿದ್ದಕ್ಕೆ ಅವರು ಬಿಕ್ಕಿ ಅಂದರೆ ಖುಷಿಯಿಂದ, ಎಷ್ಟೋ ತನಕ ಅಳ್ತಾ ಇರೋದು ಕಣ್ಣೀರು ಬೇಜಾರದಿಂದ ಅಳ್ತಾ ಇದ್ರು. ಬಟ್ ಈಗ ತಮ್ಮನ್ನು ನೋಡಿದ ತಕ್ಷಣ ಖುಷಿಯಿಂದ ಕಣ್ಣೀರು ಹೊರಗಡೆ ಬಂತು, ಪಶ್ಚಾತ್ತಾಪ ಎಲ್ಲ ಹೋಗ್ಬಿಡ್ತು. ಆಮೇಲೆ ಮನಸ್ಸು ಹಗರಾಯಿತು. ಅವಾಗ ಅಳ್ತಾ ಇರುವಾಗ, ಮೊದಲು ಅಳ್ತಾ ಇರುವಾಗ ಮನಸ್ಸು ವಜ್ಜೆ ಇತ್ತು, ಹೌದಾ? ಬಟ್ ಈಗ ಅಳ್ತಾ ಇರುವಾಗ ಮನಸ್ಸು ಹಗರ ಆಗ್ತಾ ಹೋಯ್ತು. ಅಣ್ಣ ಏನು ಯಾಕೆ ಹಿಂಗೆ ಅಂದ್ಕೊಳ್ಳೆ ಇಬ್ಬರು ಕೈ ಹಿಡ್ಕೊಳ್ತಾರೆ. ಅವಾಗ ಆ ಕೈ ಮೇಲೆ ಕೈ ಇಟ್ಟು ಅಣ್ಣ ತಮ್ಮನಿಗೆ ಹೇಳ್ತಾನೆ, ಅಂದರೆ ಪಂಡಿತರು
ತಮ್ಮ ತಮ್ಮನಿಗೆ ಹೇಳ್ತಾನೆ, ಏನನ್ನ ನಿಂದು ಏನಾದರೂ ಆಸೆ ಇದ್ದಾವ, ಯಾಕೆ ನೀನು ಇಷ್ಟು ಇದು ಮಾಡ್ತಾ ಇದ್ದೆ? ಏನಿಲ್ಲಪ್ಪ, ನನ್ನ ಆಸೆ ಈಡೇರ್ತು, ನೀ ಬಂದಿದೆಯಲ್ಲ ಅದೇ ನನಗೆ ಸಂತೋಷ, ಬಟ್ ಇನ್ನೂ ಒಂದು ಆಸೆ ಇದೆ, ಈಡೇರಿಸ್ತೀಯಾ ಅಂತ ಕೇಳ್ತಾನೆ ತಮ್ಮನಿಗೆ. ಅವಾಗ ಹೇಳಮ್ಮ, ನೀ ಏನು ಮಾಡ್ತೀಯ ಹೇಳು, ಏನು ಬೇಕು ಹೇಳು ಅಂದ್ಕೊಳ್ಳೆ. ಏನಿಲ್ಲಪ್ಪ, ನಮ್ಮಿಬ್ಬರು ಮನೆ ನಡಕೆ ಏನೋ ಒಂದು ದೊಡ್ಡ ಗೋಡೆ ಕಟ್ಟಿದ್ದೇವೆ, ಅದನ್ನು ತೆಗೆದು ಎರಡೂ ಫ್ಯಾಮಿಲಿ ಸೇರ್ಕೊಂಡಿರಿ, ಅದೇ ನನ್ನ ಕೊನೆಯ ಆಸೆ ಅಂದ್ಕೊಳ್ಳೆ. ಆಯ್ತನ್ನ, ನಾ ಮಾಡ್ತೇನೆ ಅಂತ ಕೈಗೆ ಹ್ಞೂ ಅಂದ ತಕ್ಷಣ ಅವನ ಜೀವ ಬಿಡ್ತಾನೆ. ಇದನ್ನೊಂದು ಸೀಕ್ವೆನ್ಸನ್ನು, ಇದೊಂದು ಸಿಚುವೇಶನ್ನ ಭೈರವನಾಥ್ ಅವರು ನೆನೆಸ್ಕೊಂಡು ಇಷ್ಟೇ ಒಂದು ಏನಂದರೆ, ನನಗೆ ಏನು ಸರ್ಪ್ರೈಸ್ ಆಗುತ್ತೆ ಅಂತ ಹೇಳ್ತಾರೆ ಭೈರವನಾಥ್ ಅವ್ರು. ಹೇಳ್ತಾರೆ ಏನಂದರೆ, ಏನು ಸರ್ಪ್ರೈಸ್ ಅಂದರೆ, ಇದನ್ನು ಒಂದು ಸಾರಿ ಅನ್ನಲಿಕ್ಕೆ, ಕ್ಷಮಿಸು ಅನ್ನಲಿಕ್ಕೆ, ಓಕೆ, ಇನ್ನೊಂದ್ಸಲ ಸಂಬಂಧ ಬೆಳೆಸೋಣ ಅನ್ನೋದಕ್ಕೆ 30 ವರ್ಷ ಯಾಕೆ ಬೇಕಾಯಿತು? ಮೊದಲೇ ಮಾಡಿದ್ರೆ ಆಗ್ಬಿಡ್ತಾ ಇತ್ತಲ್ಲ. ಇದೇ ನನಗೆ ತೊಂದರೆ ಆಗುತ್ತೆ. ಇಷ್ಟು ಜನ ಇಲ್ಲಿ ಬರ್ತಾರೆ ಕೊನೆ ಸಾಯಲಿಕ್ಕೆ, ಎಲ್ಲರೂ ಇಂಥ ಒಂದು ಕ್ಯಾರಿ ಮಾಡ್ಕೊಂಡೇ ಬಂದಿರ್ತಾರೆ, ಪಶ್ಚಾತ್ತಾಪಗಳನ್ನ ಇಟ್ಕೊಂಡೇ ಬಂದಿರ್ತಾರೆ. ಅದಕ್ಕೆ ಭೈರವನಾಥರು ಭಾಳ ಚೆನ್ನಾಗಿ ಹೇಳ್ತಾರೆ, ಅಲ್ಲೇ ಮುಗಿಸ್ಬಿಡಿ, ಭಾಳ ದಿವಸ ಕ್ಯಾರಿ ಮಾಡಬೇಡಿ ಅಂತ. ಗೊತ್ತಾಯ್ತಾ ಗೆಳೆಯರೆ? ಸೊ ನಾವು ಸುಮ್ಮನೆ ಒಂದು ಜಡ್ಜ್ಮೆಂಟ್ ಮಾಡೋದಕ್ಕಿಂತ, ನಾವು ಜಡ್ಜ್ಮೆಂಟ್ ಮಾಡಿ ಅವ ಹಿಂಗೆ, ಇವಳು ಹಿಂಗೆ, ಆಕಿ ಹಿಂಗೆ ಅಂತ ಅನ್ನೋದಕ್ಕಿಂತ ಅವ್ರನ್ನ ಮತ್ತೆ ವಾಪಸ್ ನಮ್ಮ ಜೀವನದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಎರಡನೇದು ಗೊತ್ತಾಯ್ತಾ, ಇದಕ್ಕೆ ಭಾಳ ಇಂಪಾರ್ಟೆಂಟ್ ಬೇಕಾಗಿದ್ದು ಅಂದರೆ ಪ್ರೀತಿ, ಲವ್. ಗೊತ್ತಾಯ್ತಾ, ನಮ್ಮೊಳಗೆ ಏನಿದೆ ಗೊತ್ತಾ ಗೆಳೆಯರೆ? ನಮ್ಮೊಳಗೆ ಎಲ್ಲರಲ್ಲೂ ಪ್ರೀತಿ ಇದೆ, ಸಿಕ್ಕಾಪಟ್ಟೆ ಪ್ರೀತಿ ಇದೆ. ಮತ್ತೇನಿದೆ? ಸಿಕ್ಕಾಪಟ್ಟಿ ಸತ್ಯ ಇದೆ, ಸತ್ಯ. ಮತ್ತೇನಿದೆ ಒಳಗಡೆ? ಬ್ಯೂಟಿ ಇದೆ, ಸುಂದರತೆ ಇದೆ ಒಳಗಡೆ. ಇನ್ನೊಂದೇನಿದೆ? ಪರ್ಫೆಕ್ಟ್ ಇದೆ ಒಳಗಡೆ, ಎಲ್ಲ ಪರ್ಫೆಕ್ಷನಿಸಮ್ ಇದೆ. ಟ್ರುತ್, ಲವ್, ಬ್ಯೂಟಿ, ಪರ್ಫೆಕ್ಷನ್ ಎಲ್ಲ ಇದೆ ಒಳಗಡೆ. ಅದೇ ಮನುಷ್ಯ ಅಂದರೆ ವಿ ಆರ್ ದ ಸ್ಪಾರ್ಕ್ ಆಫ್ ಡಿವೈನ್. ನಮ್ಮ ಗುರುಗಳು, ಅಧ್ಯಾತ್ಮ ಗುರುಗಳು ಹೇಳ್ತಿರ್ತಾರೆ, ವಿ ಆರ್ ದ ಸ್ಪಾರ್ಕ್ ಆಫ್ ಡಿವೈನ್. ಅದು ಏನು? ಆ ಒಂದು ಭಗವಂತನ ಅಂಶ ನಮ್ಮೊಳಗಿದೆ. ಆ ಅಂಶ ಒಳಗಡೆ ಇದೆ ಅಂದರೆ ಇದೇನಿದೆ? ಅದು ಪ್ರೀತಿಪೂರ್ವಕವಾಗಿದೆ, ಸತ್ಯದಿಂದ ಕೂಡಿದೆ, ಆಮೇಲೆ ಬಹಳ ಸುಂದರವಾಗಿದೆ, ಅಟ್ ದ ಸೇಮ್ ಟೈಮ್ ಪರ್ಫೆಕ್ಟ್ ಇದೆ. ಅದಿದೆ, ಅದು ಯಾವಾಗಲೂ ಪ್ರಕಟ ಆಗ್ಲಿಕ್ಕೆ ಬಯಸ್ತಾ ಇರುತ್ತೆ. ನಾವೇ ಅದಕ್ಕೆ ಅಡೆತಡೆ ಉಂಟು ಮಾಡ್ತೇವೆ. ಹೆಂಗೆ ಅಂದರೆ ಜಡ್ಜ್ಮೆಂಟ್ ಮಾಡಿ, ಜೀವನ ಅಂದರೆ ಹಿಂಗೆ, ಅವ ಅಂದರೆ ಹಿಂಗೆ, ಇವಳಂದ್ರೆ ಹಿಂಗೆ, ಅದು ಮಾಡಿದರೆ ಸರಿ, ಇದು ಆದರೆ ಕರೆಕ್ಟು, ಹಿಂಗಾದರೆ ನನ್ನ ಜೀವನ ಹಿಂಗೆ ಆಗ್ತಾ ಇರುತ್ತೆ ಅಂತ ಈ ಒಂದೆಲ್ಲ ಕಂಡೀಷನ್ಸ್ ಹಾಕ್ಕೊಂಡು ನಮ್ಮ ಒಳಗಡೆ ಇರುವ ಆ ಭಗವಂತನ ಪ್ರಕಟ ಮಾಡಲಿಕ್ಕೆ ಹೋಗೋದಿಲ್ಲ. ಹೇಳ್ತಾರಲ್ಲ, ಮೃಗತ್ವ, ಪಶುತ್ವ, ಮನುಷ್ಯತ್ವ, ದೈವತ್ವ. ನಾವು ಮೃಗತ್ವ ಮತ್ತು ಪಶುತ್ವ ಮುನ್ಸ್ಕೊಂಡು ಮನುಷ್ಯತ್ವ ಬಂದಿದ್ದೇವೆ. ಫಸ್ಟು ನಾವು ಮನುಷ್ಯತ್ವವನ್ನು ಉಳಿಸ್ಕೊಳ್ಬೇಕು, ಆಮೇಲೆ ಮನುಷ್ಯತ್ವವನ್ನು ಉಳಿಸ್ಕೊಂಡು ದೈವತ್ವದ ಕಡೆ ಸಾಗಬೇಕು. ಇದೇ ಜೀವನದ ಮುಖ್ಯ ಉದ್ದೇಶ. ಬಟ್ ಇವತ್ತು ನಾವು ಮರೆತು ಬಿಟ್ಟಿದ್ದೇವೆ ಗೆಳೆಯರೆ. ನಾವು ಯಾವುದೋ ಒಂದು ಗದ್ದಲದಲ್ಲಿ ಸಿಕ್ಕಾಕೊಂಡಿದ್ದೇವೆ. ನಾವು ನಮ್ಮ ಪಕ್ಕದ ಮನೆಯವ್ರನ್ನ, ನಮ್ಮ ಮನೆಯವ್ರನ್ನ, ನಮ್ಮ ಸುತ್ತಮುತ್ತಲು ಎಲ್ಲರನ್ನೂ ಜಡ್ಜ್ಮೆಂಟ್ ಮಾಡಿ, ಇವಳು ಹಿಂಗೆ, ಅವ ಹಿಂಗೆ, ನಮ್ಮ ಅತ್ತೆ ಹಿಂಗೆ, ನಮ್ಮ ಮಾವ ಹಿಂಗೆ, ನಮ್ಮ ಸೊಸೆ ಹಿಂಗೆ, ನಮ್ಮ ಹುಡುಗ ಹಿಂಗೆ, ದೊಡ್ಡವ ಹಿಂಗೆ, ಸಣ್ಣವ ಹಿಂಗೆ, ನಮ್ಮ ಗೆಳ ಹಂಗೆ, ಅವ್ ಹಿಂಗೆ, ಆ ಪಾಲಿಟಿಷಿಯನ್ ಹಿಂಗೆ, ಈ ಪಾಲಿಟಿಷಿಯನ್ ಹಿಂಗೆ, ಈ ಡಾಕ್ಟರ್ ಹಂಗೆ, ಅವ್ರು ಹಿಂಗೆ, ಅದು ಹಿಂಗೆ, ಆ ದೇಶ ಹಿಂಗೆ, ಈ ದೇಶ ಹಿಂಗೆ, ಬರೀ ಜಡ್ಜ್ಮೆಂಟ್ನಲ್ಲೇ ಹೋಗ್ಬಿಟ್ಟಿದ್ದೇವೆ. ಇನ್ ದ ಹೋಲ್ ಪ್ರೊಸೆಸ್ ಲಾಸ್ ಆಗ್ತಾ ಇರೋದು ಯಾರಿಗೆ ಹೇಳಿ? ನಮಗೆ ಅಲ್ಲ. ಯಾಕಂದರೆ ಜೀವನವನ್ನು ಸಂಪೂರ್ಣವಾಗಿ ನಾವು ಅನುಭವಿಸ್ತಾನೆ ಇಲ್ಲ. ಸೊ ಗೆಳೆಯರೆ, ಕ್ಯಾನ್ ಯು ಮೇಕ್ ಎ ರೆಸಲ್ಯೂಷನ್ ಲೈಕ್ ಇನ್ಮೇಲಿಂದ ಈ ಜಗತ್ತನ್ನು ನೋಡೋದು ಜಡ್ಜ್ಮೆಂಟ್ನಿಂದ ನೋಡೋದಕ್ಕಿಂತ, ಓಕೆ, ನ್ಯೂಟ್ರಲ್ ಆಗಿ, ಓಕೆ, ವಿತ್ ಲಾಟ್ ಆಫ್ ಲವ್ ಕ್ಯಾನ್ ವಿ ಸಿ ಇಟ್. ಸಿಕ್ಕಾಪಟ್ಟೆ ಲವ್ ಇದೆ, ಓಕೆ, ಒಳಗಡೆ ಇದೆ. ಒಳಗಡೆ ಏನು ಮ್ಯಾನಿಫೆಸ್ಟ್ ಮಾಡ್ತೀವಲ್ಲ, ಹೊರಗಡೆ ಅದೇ ಕಾಣಿಸುತ್ತೆ. ಒಳಗಡೆ ಆ್ಯಂಗರ್ ಇತ್ತಂದರೆ, ಸಿಟ್ಟಿತ್ತಂದರೆ, ಅವನು ನಿಮ್ಗೆ ಬೇಡದವನು ಹೋಗ್ಬಿಟ್ಕೊಳ್ಳೆ, ಸಿಟ್ಟು ಎಲ್ಲಿಂದ ಬಂತು? ಅಲ್ಲಿಂದ ಇಲ್ಲಿ ಬರಲಿಲ್ಲ, ಅದು ಇಲ್ಲಿಂದ ಹೊರಗಡೆ ಬಂತು. ಅಂದರೆ ಆಲ್ರೆಡಿ ಸಿಟ್ಟು ನಿನ್ನೊಳಗಿತ್ತು. ಅದ್ರ ಬದಲಿ ಸಿಟ್ಟು ಬದಲಿ ಪ್ರೀತಿ ಇತ್ತಂದರೆ ಪ್ರೀತಿನೇ ಹೊರಗಡೆ ಬರುತ್ತೆ. ಓಕೆ, ವಾಟ್ ಯು ಫೀಲ್ ಔಟ್ಸೈಡ್ ಇಸ್ ದ ರಿಫ್ಲೆಕ್ಷನ್ ಆಫ್ ವಾಟ್ ಯು ಆರ್ ಇನ್ಸೈಡ್. ಪ್ಲೀಸ್ ಮೇಕ್ ದಿಸ್ ಪಾಯಿಂಟ್. ವಾಟ್ ಯು ಫೀಲ್ ಔಟ್ಸೈಡ್ ಇಸ್ ಅ ರಿಫ್ಲೆಕ್ಷನ್ ಆಫ್ ವಾಟ್ ಯು ಫೀಲ್ ಇನ್ಸೈಡ್. ನಿನ್ನ ಒಳಗಿದ್ದಿದ್ದೇ ಪ್ರಕಟ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಎಚ್ಚರ ಇರಬೇಕು. ಗೊತ್ತಾಯ್ತಾ? ಸೊ ವಾಟ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ದಿಸ್ ಈಸ್, ಓಕೆ, ಲುಕ್ ಎಟ್ ದಿಸ್ ಲೈಫ್ ವಿತ್ ಲಾಡ್ ಆಫ್ ಲವ್. ಪ್ರತಿಯೊಬ್ಬರನ್ನ ಪ್ರೀತಿಯಿಂದ ನೋಡಿ. ಹೌದು, ಅವ್ರು ತಪ್ಪು ಮಾಡಿರ್ಬೋದು, ಜಡ್ಜ್ಮೆಂಟ್ ತಪ್ಪಾಗಿರ್ಬೋದು, ಏನೋ ಕೆಟ್ಟದ್ದು ಮಾಡಿರ್ಬೋದು. ಹೌದು, ಅವರು ಒಂದು ಜರ್ನಿಯಲ್ಲಿದ್ದಾರೆ. ಅದು ಒಂದು ಆತ್ಮನೇ ಒಂದು ಜರ್ನಿಯಲ್ಲಿದೆ. ಒಂದು ಓಕೆ, ಒಂದು ಸಾಗ್ತಾ ಇದೆ. ಅದು ಏನೇನೋ ಮಾಡ್ತೀವಿ, ಹೊಡೆತ ತಿನ್ನಿಸ್ಕೊಂಡು ಅದು ಮಾಡಿ, ಇದು ಮಾಡಿ ಅದು ಪಕ್ವ ಆಗ್ತಾ ಇದೆ. ಮನುಷ್ಯತ್ವದಿಂದ ದೈವತ್ವದ ಕಡೆ ಸಾಗ್ತಾ ಇದೆ. ಆ ಪ್ರೊಸೆಸ್ನಲ್ಲಿ ಎಷ್ಟೋ ಜನ ಮೃಗತ್ವ ಮತ್ತು ಪಶುತ್ವಕ್ಕೆ ಬಿದ್ದಿದ್ದಾರೆ. ಬಟ್ ಇಟ್ಸ್ ಓಕೆ, ಬಟ್ ಅದು ಒಂದು ಪ್ರೊಸೆಸ್ನಲ್ಲೇ ಇದ್ದಾರಲ್ಲ. ಸೊ ಸಿ ಎವ್ರಿಬಡಿ ವಿತ್ ಲವ್. ಒಬ್ಬ ಕ್ರಿಮಿನಲ್ಲೂ ಒಂದು ಲವ್ ಇದ್ದೇ ಇರುತ್ತೆ. ನೋಡಿ, ಹೌದಾ, ಅವ್ನಿಗೆ ಶಿಕ್ಷೆ ಆಗ್ಬೇಕಂದ್ರೆ ಶಿಕ್ಷೆ ಆಗೇ ಆಗುತ್ತೆ. ಬಟ್ ಅವ್ನು ನೋಡಿ ನಾವು ಡಿಸ್ಟರ್ಬ್ ಆಗ್ತೇವೆ ಅಂತಂದ್ರೆ ಒಳಗಡೆ ಸಿಟ್ಟು ಬರುತ್ತೆ, ಕ್ರೋಧ ಬರುತ್ತೆ, ದೆನ್ ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಅಸ್ ಆಲ್ಸೋ.
ನೀವು ಅನ್ಬೋದು ಸರ್ ಎಲ್ಲರೂ ಹಿಂಗೆ ಪ್ರೀತಿಪೂರ್ವಕವಾಗಿ ನೋಡ್ಕೊಂತ ಹೋದ್ರೆ ಓಕೆ ಕೆಟ್ಟವರು ಇನ್ನೂ ಕೆಟ್ಟ ಮಾಡ್ಕೊತ ಹೋಗ್ತಾರೆ. ಹೌದಾ, ಏನಾದರೂ ನಾವು ಕೆಟ್ಟವರಾಗಿದ್ದರೆ ಕೆಟ್ಟವರು ಏನಾದರೂ ಕಡಿಮೆ ಆಗಿದ್ದಾರಾ? ಇಲ್ಲ, ಇಟ್ ಇಸ್ ಹ್ಯಾಪ್ನಿಂಗ್. ಎಲ್ಲ ಆಗ್ತಾ ಇದೆ. ನೇಚರ್ ಹೆಂಗೆ ಕರೆಕ್ಷನ್ ಮಾಡ್ಕೋಬೇಕಂತ ಗೊತ್ತಿದೆ. ನನ್ನ ಕಾರ್ಯ ಏನಿದೆ ಅದನ್ನು ಮಾಡಬೇಕು. ಎಲ್ಲಿ ಜಸ್ಟಿಸ್ ಇರಬೇಕು ಅಲ್ಲಿ ಜಸ್ಟಿಸ್ ಕೊಡಬೇಕು. ಎಲ್ಲಿ ಸತ್ಯ ಇದೆ ಸತ್ಯದ ಜೊತೆ ಸಂಘರ್ಷ ಮಾಡಬೇಕು. ಓಕೆ, ಇದ್ದಿದ್ದನ್ನು ಹೇಳಬೇಕು. ಓಕೆ, ಬಟ್ ಇಟ್ ಈಸ್ ವಿತ್ ಲಾಡ್ ಆಫ್ ಲವ್. ಅಂದರೆ ಏನು ಮಾಡಿದ್ರು ಇನ್ನೊಬ್ಬರಿಗೆ ಒಂದು ಅನುಕೂಲ ಆಗಲಿ, ಒಳ್ಳೆಯವನಾಗಲಿ ಅಂತಲೇ ಯು ಶುಡ್ ಡೂ ಇಟ್. ಸೊ ದ್ಯಾಟ್ ಈಸ್ ಲವ್. ಸೊ ಅದಕ್ಕೆ ಯಾವಾಗ ನಮ್ಮ ಒಳಗಿಂದ ಲವ್ ಎನರ್ಜಿ ಪ್ರಕಟ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಸುತ್ತಮುತ್ತಲ ಆ ಲವ್ವಿನ ವಾತಾವರಣ, ಪ್ರೀತಿಯ ವಾತಾವರಣನೇ ಸೃಷ್ಟಿಯಾಗುತ್ತೆ. ನಮ್ಮ ಸುತ್ತಮುತ್ತಲು ಇವತ್ತು ಭಾಳ ಕಲ್ಮಶ ಇದೆ, ಭಾಳ ಗಡಿಬಿಡಿ ಇದೆ, ಭಾಳ ಸಿಟ್ಟಿದೆ, ಎಲ್ಲ ಇದೆ ಅಂದರೆ ಯಾಕಂದ್ರೆ ನಮ್ಮ ಒಳಗೂ ಅದೇ ಇದೆ. ಅದಕ್ಕೆ ಅದು ಹೊರಗಡೆ ಪ್ರಕಟ ಆಗುತ್ತೆ. ಯಾಕಂದರೆ ಸಿ ದಿಸ್ ಹೋಲ್ ಯೂನಿವರ್ಸ್ ವರ್ಕ್ಸ್ ಆನ್ ಫೀಲಿಂಗ್ಸ್, ನಾಟ್ ಆನ್ ಥಾಟ್ಸ್. ನೀ ಏನು ಫೀಲ್ ಮಾಡ್ಕೊಳ್ತೀಯ ಅದನ್ನೇ ಹೊರಗೆ ಕಾಣ್ತೀಯ ಅಷ್ಟೇ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಏನು ಫೀಲ್ ಮಾಡ್ಕೊಳ್ತೀಯ ಅದು ಹೊರಗಡೆ ಕಾಣ್ತೀಯ. ಅದಕ್ಕೆ ಎಚ್ಚರ ಇರಬೇಕು ಗೆಳೆಯರೆ. ಇದು ನನಗೆ ಯಾರೋ ಒಬ್ಬರು ಸಂತರು ಹೇಳಿದ್ದು ಭಾಳ ಚೆನ್ನಾಗಿ ಬಂತು. ಅದ್ರ ಜೊತೆಗೆ ನಾನು ಇಂಟರ್ನೆಟ್ನಲ್ಲಿ ರಿಸರ್ಚ್ ಮಾಡಿದಾಗ ಇನ್ನೂ ಭಾಳ ತಿಳುವಳಿಕೆ ಬಂತು. ಅದಕ್ಕೆ ತಾವೆಲ್ಲ ಆತ್ಮೀಯರು ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂಥೇಳಿ ನಾನು ಕಲಿತಾ ಇದ್ದೇನೆ. ಇಟ್ ಈಸ್ ನಾಟ್ ದಟ್ ನಾನು ಫುಲ್ ಪರ್ಫೆಕ್ಟ್ ಆಗಿದ್ದೀನಿ, ಒಳಗಡೆ ಪರ್ಫೆಕ್ಷನ್ ಇದೆ, ಬಟ್ ಫುಲ್ ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಬಟ್ ಇದನ್ನು ಯಾವಾಗ ನನ್ನ ಜೀವನದಲ್ಲಿ ಆಡಿಸ್ಕೊಂಡೆ ಐ ಆಮ್ ರಿಯಲಿ ಎಂಜಾಯಿಂಗ್ ಇಟ್. ಸಮ್ಟೈಮ್ಸ್ ನನ್ನ ಫ್ರೆಂಡ್ಸೇ ಹೇಳ್ತಾರೆ, ಅಲ್ಲಿ ಅವ ಅಷ್ಟು ನಿನ್ನ ಜೊತೆ ಕೆಟ್ಟ ಮಾಡಿದ, ಯಾಕೆ ನೀವು ಅವನ ಜೊತೆ ಹಂಗೆ ಯಾಕದಿ ಮತ್ತೆ ಚಲೋನ ಮಾತಾಡ್ತೀಯಲ್ಲ ಅಂದ್ಕೊಂಡು ಏನು ಮಾಡೋಕ್ಕೆ ಬರೋಂಗಿಲ್ಲ. ಅವತ್ತಿನ ಸಿಚುವೇಶನ್ ಅದು. ಮೆಚುರಿಟಿ ಅಂದರೆ ಏನು ಗೊತ್ತಾ ಸರ್? ಓಕೆ, ನಾವು ಸುಮ್ಮನೆ ಬೆಳೀತಾ ಹೋದರೆ ಜೀವನ ಅಲ್ಲ. ಇವತ್ತು ಎಷ್ಟೋ ಜನ 60-70 ವರ್ಷ ಆದರೂ ಇನ್ನೂ ಒಳಗಡೆ ಸಿಟ್ಟಿದೆ, ಹೇಟ್ರೆಡ್ ಇದೆ, ಜಲಸಿ ಇದೆ, ಫಿಯರ್ ಇದೆ. ದೆನ್ ಏನು ಜೀವನ ಆಯಿತು ಹೇಳಿ ನೋಡೋಣ. ಇವನ್ನೆಲ್ಲನೂ ಗೆದ್ದು ಬರೋದೇ ಜೀವನ ಅಲ್ಲ. ಅಟ್ ದ ಏಜ್ ಆಫ್ 70 ರಿಟೈರ್ಡ್. ಓಕೆ, ಅವರು ರಿಟೈರ್ ಆದ್ಮೇಲೂ ಇವತ್ತೂ ಕೋಪದಲ್ಲಿದ್ದಾರೆ, ಸಿಟ್ಟಿದ್ದಾರೆ, ತಮ್ಮ ಜಲಸಿಯಲ್ಲಿದ್ದಾರೆ, ಇನ್ನೂ ಹ್ಯಾಬಿಟ್ಸ್ನಲ್ಲಿದ್ದಾರೆ. ಅಂದರೆ ಪಕ್ವ ಆಗೋದು ಯಾವಾಗ? ಮನುಷ್ಯತ್ವದಿಂದ ದೈವತ್ವ ಕಡೆ ಸಾಗೋದು ಯಾವಾಗ? ಕೆಳಗಡೆ ಬಿಡ್ತಾನ ಹೋಗ್ತಾ ಇದ್ದೇವಲ್ಲ. ಸೊ ಗ್ರೋತ್ ಈಸ್ ನಾಟ್ ಇಂಪಾರ್ಟೆಂಟ್. ಇಂದ ನ್ಯಾಚುರಲ್ ಆಗಿ ಆಗೇ ಆಗ್ಬಿಡುತ್ತೆ ಗ್ರೋತ್. ಓಕೆ, ಫಿಸಿಕಲ್ ಗ್ರೋತ್ ಆಗೋದು ಭಾಳ ಈಸಿ. ಬಟ್ ಮೆಚುರಿಟಿ ಬಂದಿದೆಯಾ? ಮಾನಸಿಕ ಮ್ಯಾಚುರಿಟಿ, ಎಮೋಷನಲ್ ಮ್ಯಾಚುರಿಟಿ, ಸ್ಪಿರಿಚುವಲ್ ಮ್ಯಾಚುರಿಟಿ ಬಂದಿದೆಯಾ? ದ್ಯಾಟ್ ಈಸ್ ದ ಕ್ವಶನ್ ವಿ ಶುಡ್ ಆಸ್ಕ್. So what is maturity? Maturity is accepting things, people and situation as they are. ಏನು ವಸ್ತುಗಳು, ವ್ಯಕ್ತಿಗಳು ಮತ್ತು ಸಂದರ್ಭಗಳನ್ನು ಹೆಂಗಿದ್ದಾವೆ ಹಾಗೆ ಒಪ್ಕೊಳ್ಬೇಕು ಮೊದಲು. ಅದು ದಟ್ ಈಸ್ ಮೆಚುರಿಟಿ. ಮುಂದೆ ಅದ್ರ ಬಗ್ಗೆ ಏನು ಮಾಡಬೇಕಂತ ಚಿಂತನೆ ಮಾಡಬೇಕು. ಚಿಂತೆ ಅಲ್ಲ, ಚಿಂತನೆ ಮಾಡಬೇಕು. ದಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್. ಬಟ್ ಫಸ್ಟ್ ಒಪ್ಕೊಳ್ಳೋದನ್ನ ಕಲಿಬೇಕು. ಆ ವ್ಯಕ್ತಿ ಹಂಗಿದ್ದಾನೆ, ಹಂಗಿದ್ದಾನೆ, ಹಂಗಿದ್ದಾನೆ. ಈ ವಸ್ತು ಹಿಂಗಿದೆ, ಹಿಂಗಿದೆ, ಹಿಂಗಿದೆ. ಈ ಸಿಚುವೇಶನ್ ಹಿಂಗಾಗಿದೆ, ಆಗಿದೆ, ಆಗಿದೆ. ಮುಂದೆ ಏನು ಮಾಡಬೇಕು ಗೊತ್ತಾಯ್ತಾ? ಈಗ ಇಬ್ರು ಜಗಳಾಡ್ತಾ ಇದ್ದಾರೆ ಅಂತಂದ್ರೆ ಆ ಸಿಚುವೇಶನ್ ಅನ್ನ ನೀನು ನೋಡ್ಬೇಕು ಫಸ್ಟ್. ಹೋ ಹಿಂಗೆ ಆಗ್ತಾ ಇದೆ, ಇಬ್ರು ಜಗಳಾಡ್ತಾ, ಏನೋ ಒಂದು ತಪ್ಪು ತಿಳುವಳಿಕೆ ಆಗಿದೆ, ಏನೋ ಆಗಿದೆ, ಲೆಟ್ ಮಿ ಸಿ ವಾಟ್ ಐ ಕ್ಯಾನ್ ಡೂ ಅಂತ ಹೋಗೋದು ಬೇರೆ. ಅವ್ರಿಬ್ರು ಜಗಳಾಡ್ಕೊಂಡು ನೀನು ಜೋರಿಗೆ ಯಾಕೆ ಜಗಳಾಡ್ತೀರಿ ಹಿಂಗೆ ಅಂತ ನೀವು ಹೊಡೆದಾಡಕ್ಕೆ ಹೋಗ್ಬಿಟ್ರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಿಮ್ ಆ್ಯಂಡ್ ಯು? ರೈಟ್? ಸೊ ವೇಕ್ ಅಪ್. ಸೊ ಇವತ್ತು ಪೂರ ಸಮಾಜದಲ್ಲಿ ಯಾಕೆ ಕೆಡುಕು ಉಂಟಾಗ್ತಾ ಇದೆ ಅಂದರೆ ನಮ್ಮ ಜಜ್ಮೆಂಟ್ನಲ್ಲೇ ಸಮಾಜ ನೋಡ್ತಾ ಇದ್ದೇವೆ. ಈ ಜಜ್ಮೆಂಟು ನಮ್ಮದೇ ಆಗಿದ್ರು ಇನ್ನು ಸ್ವಲ್ಪ ಆದರೂ ಓಕೆ, ಬಟ್ ಈ ಜಜ್ಮೆಂಟನ್ನು ಎಷ್ಟೋ ಜನ ನಮ್ಮ ತಲೆಯಲ್ಲಿ ತುಂಬ್ತಾ ಇದ್ದಾರೆ. ನೀನು ಈ ರಿಲಿಜನ್ನವನು, ಈ ಕ್ಯಾಸ್ಟ್ನವನು, ನೀನು ಹಿಂಗೆ, ನೀ ಅದಕ್ಕೆ ಸೇರಿದವನು, ನೀವು ಭಾಳ ಸಾಹುಕಾರ ಜನ, ನೀವು ಬಡವ್ರ ಜೊತೆ ಹೋಗ್ಬೇಡ, ಹಂಗೆ ಹಿಂಗೆ ಅಂತ ಹೇಳಿ ಸಮಾಜ ನಮ್ಮ ತಲೆಯಲ್ಲಿ ಹಾಕ್ತಾ ಇದೆ ಸಿಕ್ಕಾಪಟ್ಟೆ. ಬಟ್ ಎಲ್ಲರೂ ಯಾರು ಅದೆಲ್ಲ ಬಿಡಪ್ಪ, ನೀ ಮನುಷ್ಯತ್ವದಿಂದ ದೈವತ್ವದ ಕಡೆ ಸಾಗು ಅಂತ ಯಾರು ಹೇಳ್ತಾ ಇದ್ದಾರೆ ಕೆಲವೊಬ್ರು ಜನ. ಓಕೆ, ಕೆಲವೊಬ್ಬರು ಸಾಧು ಸಂತರು ಹೇಳ್ತಾ ಇದ್ದಾರೆ. ಬಟ್ ನಾವು ಕೇಳಿಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ರೈಟ್? ಸೊ ಗೆಳೆಯರೆ, ಈಗ ಒಂದು ಟೆಕ್ನಿಕ್ ಹೇಳ್ತೇನೆ ಕೇಳಿ. ನೀವು ಯಾರೇ ಇರಲಿ ಓಕೆ, ಆ ವ್ಯಕ್ತಿನ ನೋಡಿದ ತಕ್ಷಣ ಅವನಲ್ಲಿಂದ ನೆಗೆಟಿವ್ ನೋಡೋದಕ್ಕಿಂತ ಅವನೇನು ಬಾಹ್ಯದಲ್ಲಿದ್ದಾನೆ ಅವನಲ್ಲಿ ಪಾಸಿಟಿವ್ ನೋಡಿ. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಯಾರ ಮೇಲೆ ನಿಮ್ಮ ಕೋಪ ಇದ್ರೂ ಫಸ್ಟು ಅವ್ರು ನೋಡಿದ ತಕ್ಷಣ ಅವರಲ್ಲಿ 3 ಒಳ್ಳೆ ಗುಣಗಳನ್ನು ಬರೀರಿ. 3 ಒಳ್ಳೆ ಗುಣಗಳು ಬರೀರಿ. ಮೊಬೈಲ್ನಾಗಾರ ಬರೀರಿ, ಪೇಪರ್ನಾಗಾರ ಬರೀರಿ. ನಿಮ್ಮ ಕಾಕ ಇರ್ಬೋದು, ಮಾಮ ಇರ್ಬೋದು, ಅತ್ತೆಯವರು ಇರ್ಬೋದು, ಯಾರು 3 ಒಳ್ಳೆ ಗುಣಗಳನ್ನು ಬರೀರಿ ಫಸ್ಟ್. ಕೆಟ್ಟ ಗುಣಗಳು 100 ಇರ್ಬೋದು, ಬಟ್ ಅಟ್ಲೀಸ್ಟ್ 3 ಒಳ್ಳೆ ಗುಣಗಳನ್ನು ಬರೀರಿ. ಹೌದಾ? 1 2 3 3 ಒಳ್ಳೆ ಗುಣಗಳನ್ನು ಬರೀರಿ. ನಮ್ಮ ಅತ್ತೆ ಇದರಲ್ಲಿ 1 2 3 ಚೆನ್ನಾಗಿದ್ದಾರೆ. ಯಾವಾಗ ಬರೀ 3 ಗುಣಗಳನ್ನು ಬರೀತೀಯಾ, ಬರೋದ್ರಲ್ಲೇ ನಿನ್ನಲ್ಲಿ ಪ್ರೀತಿ ತುಂಬಿರುತ್ತೆ. ನೀನು ನೋಡೋ ದೃಷ್ಟಿ ಚೇಂಜ್ ಆಗುತ್ತೆ. ಗೊತ್ತಾಯ್ತಾ? ಸೊ ನಿಮ್ಮ ಗೆಳೆಯ ಇರ್ಬೋದು, ನಿನ್ನ ಹಳೆ ಯಾರಾದರೂ ನೀನು ಜಗಳ ಆಡಿರ್ಬೋದು, ಅವರಲ್ಲಿರೋ ಒಂದು ಒಳ್ಳೆ ಗುಣಗಳನ್ನು ಗುರುತಿಸಿ ಅಟ್ಲೀಸ್ಟ್ 3 ಬರೀರಿ. ಅವರಲ್ಲಿ 100 ಕೆಟ್ಟ ಗುಣಗಳಿರಲಿ, ಬಟ್ 3 ಒಳ್ಳೆ ಗುಣಗಳನ್ನು ಬರೀರಿ. ಬರೆದು ಅದ್ರ ಮೇಲೆ ಆ ವ್ಯಕ್ತಿ ಜೊತೆ ನೀವು ಸಂವಾದ ಮಾಡಿರಿ. ದಟ್ ಈಸ್ ದ ಬಿಗಿನಿಂಗ್.
ಇದರಿಂದ ಏನಾಗುತ್ತೆ ಸರ್, ಅವ್ನು ಏನಾದರೂ ಚೇಂಜ್ ಆಗ್ತಾನೆ ಅಂತ ತಿಳಿದಿರಾ ಅಂದರೆ, ಅವ್ನು ಚೇಂಜ್ ಮಾಡ್ಲಿಕ್ಕಲ್ಲಪ್ಪ, ನನ್ನ ಜೀವನ ಚೇಂಜ್ ಮಾಡ್ಕೊಳ್ಳಿಕ್ಕೆ. ಲೈಫ್ ಶುಡ್ ಸ್ಟಾರ್ಟ್ ಫ್ರಮ್ ಇನ್ಸೈಡ್ ಔಟ್. ಇಲ್ಲಿಂದ ಹೊರಗಡೆ ಆಗಬೇಕು, ಒಳಗಡೆಯಿಂದ ಒಳಗಡೆ ಅಲ್ಲ. ಹೌದಾ? ಸೊ ಇದು ಬದಲಾವಣೆ ಆಗ್ಬೇಕಂದ್ರೆ ವಿ ನೀಡ್ ಟು ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ಹಿಯರ್. ಸೊ ದಿಸ್ ಈಸ್ ಒನ್. ಸೆಕೆಂಡ್ ಒನ್ ಈಸ್, ನೀವು ಯಾರ್ದಾದ್ರೂ ಜೊತೆ ಏನಾದರೂ ಜಗಳಾಡಿದರೆ, ಏನಾದರೂ ಆಗಿದ್ದರೆ, ಭಾಳ ದಿವಸದಿಂದ ಮಾತಾಡಿಲ್ಲ ಅಂತಂದರೆ, ನನ್ನ ವರ್ಕ್ಶಾಪ್ಸ್ನಲ್ಲಿ ಇವನ್ನೆಲ್ಲ ನಾನು ಮಾಡ್ತೇನೆ. ನಂದೇನು ವರ್ಕ್ಶಾಪ್ಸ್ ಇರ್ತವೆ, ಲೈಕ್ ಕಾರ್ಪೊರೇಟ್ ವರ್ಕ್ಶಾಪ್ಸ್ ಎಲ್ಲ ಇರ್ತವೆ, ಅಲ್ಲಿ ವಿ ಡೂ ದಿಸ್ ಪ್ರಾಕ್ಟಿಕಲಿ ಅವ್ರಿಗೆ ಮಾಡಿಸ್ಲಿಕ್ಕೆ ಹಚ್ತೇವೆ. ಅಟ್ ದ ಸೇಮ್ ಟೈಮ್ ಆನ್ಲೈನ್ನಲ್ಲಿ ನಮ್ದೇನು ಕೋರ್ಸಸ್ ಇದ್ದಾವೆ ಅದರಲ್ಲಿನೂ ವಿ ಆಸ್ ಸ್ಟೂಡೆಂಟ್ಸ್ ಟು ಡೂ ಲಾಡ್ ಆಫ್ ಆ್ಯಕ್ಟಿವಿಟೀಸ್. ಭಾಳ ಕೆಲವೊಂದು ಟೆಕ್ನಿಕ್ಸ್ನ ಫಾಲೋ ಮಾಡಂತ ಹೇಳ್ತೇವೆ. ಆಲ್ಮೋಸ್ಟ್ 25-30 ಟೆಕ್ನಿಕ್ಸ್ನ ಕಲಿತಾರೆ ಆನ್ಲೈನ್ ಫೋಕಸ್ ಕೋರ್ಸ್ನಲ್ಲಿ, ಇಲ್ಲ ಏನು ಮೈ ಚೈಲ್ಡ್ ಪೇರೆಂಟಿಂಗ್ ಕೋರ್ಸ್ನಲ್ಲಿ ಆನ್ಲೈನ್ನಲ್ಲಿ. ತಮಗೂ ಇಚ್ಛೆ ಇದ್ದರೆ ವಿಸ್ತಾರ್ ಜಿಂದಗಿ ಅಂತ ಆ್ಯಪ್ ಇದೆ ಕೆಳಗಡೆ, ಜಾಯಿನ್ ದ ಕೋರ್ಸ್ ಆರ್ ಟಾಕ್ ಟು ದ ನಂಬರಿಗೆ ಫೋನ್ ಮಾಡಿ ಕೇಳಿಸ್ಕೊಳ್ಳಿ. ರೈಟ್? ಬಟ್ ಈ ಟೆಕ್ನಿಕ್ಸ್ ಭಾಳ ಇಂಪಾರ್ಟೆಂಟ್. ಸೊ ಎರಡನೇ ಟೆಕ್ನಿಕ್ ಏನು ಗೊತ್ತಾ? ರೈಟ್, ಏನು ಮಾಡಬೇಕು ಅಂದರೆ, ಯಾರಿಗಾದರೂ ನಿಮಗೆ ಯಾರ್ದಾರ ಮೇಲೆ ಇದ್ದಿದ್ದಾಗ ಈ 4 ಏನು ಪವರ್ಫುಲ್ ವರ್ಡ್ಸ್ನ ಯೂಸ್ ಮಾಡಬೇಕು. ಒಂದನೇದು ಸಾರಿ, ಫಾರ್ಗಿವ್ ಮೀ, ಥ್ಯಾಂಕ್ ಯು, ಲವ್ ಯು. 4 ಶಬ್ದ ಜೀವನದಲ್ಲಿ ಭಾಳ ಯೂಸ್ ಮಾಡಬೇಕು. ಓಕೆ, ತಪ್ಪಾಗಿದ್ದರೆ ಐ ಆಮ್ ಸಾರಿ ಅಂತ ಹೇಳಿ, ಪ್ಲೀಸ್ ಫಾರ್ಗಿವ್ ಮೀ ಅಂತ ಹೇಳಿ. ಅವ್ರು ಫಾರ್ಗಿವ್ ಮಾಡ್ತಾರೋ ಇಲ್ಲೋ ಅವ್ರು ಬಿಟ್ಟಿರೋದು, ಬಟ್ ನೀನು ಕೇಳೋದು ನಿನ್ನ ಧರ್ಮ. ಯಾವಾಗ ಸಾರಿ ಅಂತ ಹೇಳ್ತೀಯಾ ಮನಸ್ಸು ಹಗರಾಗುತ್ತೆ. ಪ್ಲೀಸ್ ಫಾರ್ಗಿವ್ ಮೀ ಅಂದಾಗ ಇನ್ನೊಂದು ಸ್ವಲ್ಪ ಹಗರಾಗುತ್ತೆ. ಥ್ಯಾಂಕ್ ಯು, ನೀನು ನನ್ನ ಜೀವನದಲ್ಲಿ ಏನು ಸಪೋರ್ಟ್ ಕೊಟ್ಟೆ, ಸ್ಯಾಕ್ರಿಫೈಸ್ ಮಾಡಿ, ಅದಕ್ಕೆಲ್ಲ ಐ ಆಮ್ ಥ್ಯಾಂಕ್ಫುಲ್ ಟು ಯು. ಅಟ್ ದ ಸೇಮ್ ಟೈಮ್ ಐ ಲವ್ ಯು ಅಂತಂದಾಗ ಓಕೆ, ನಾವು ಆರಾಮಾಗ್ತೀವಿ, ಶಾಂತ ಆಗ್ತೀವಿ. ಗೊತ್ತಾಯ್ತಾ? ಸೊ ಗೆಳೆಯರೆ, ಸೊ ದೀಸ್ 4 ವರ್ಡ್ಸ್. ಓಕೆ, ಏನು ಮಾಡಬೇಕಂದ್ರೆ, ರೈಟ್, ಮೇಕ್ ಎ ಲಿಸ್ಟ್ ಆಫ್ ಪೀಪಲ್. ಲೈಕ್ ನಿಮ್ಮ ಜೀವನದಲ್ಲಿ ಯಾರ್ಯಾರ ಜೊತೆ ಏನೇನು ಸಂಘರ್ಷಗಳಿದ್ದಾವೆ, ಒಂದು 7-8 ಜನದ, ಒಂದು 10 ಜನದ ಒಂದು ಲಿಸ್ಟ್ ಮಾಡಿರಿ. ಅವ್ರಿಗೆ ಒಂದು ಮೊಬೈಲ್ ಮುಖಾಂತರ, ಮೆಸೇಜ್ ಮುಖಾಂತರ ಆದರೂ ಇವ್ನು ಕಳಿಸಿ. ಐ ಆಮ್ ಸಾರಿ ಅಂತ ಕಳಿಸಿ, ಫಾರ್ಗಿವ್ ಮೀ ಅಂತ ಕಳಿಸಿ, ಇಲ್ಲ ಐ ಲವ್ ಯು ಅಂತ ಕಳಿಸಿ, ಇಲ್ಲ ಏನು ಥ್ಯಾಂಕ್ ಯು ಅಂತ ಕಳಿಸಿ. ಯಾರ್ಯಾರ ಜೀವನದಲ್ಲಿ ನಮ್ಗೆ ಎಷ್ಟು ಜನ ಹೆಲ್ಪ್ ಮಾಡಿದ್ದಾರೆ, ಬಟ್ ಥ್ಯಾಂಕ್ಸೇ ಹೇಳಿಲ್ಲ ನಾವು. ಥ್ಯಾಂಕ್ ಯು ಅಂತ ಹೇಳಿ, ಐ ಲವ್ ಯು ಅಂತ ಹೇಳಿ. ರೈಟ್? ಓಕೆ, ಎರಡನೇದು, ಆ ಲಿಸ್ಟನ್ನು ಬರೆದು ಒಬ್ಬೊಬ್ಬರದೇ ಕಂಪ್ಲೀಟ್. ಓಕೆ, ಒಂದು ಮೊಬೈಲ್ ಥ್ರೂ ಅದು ಕಳಿಸಿ, ಇಲ್ಲ ಫೋನ್ ಮಾಡಿ ಮಾತಾಡಿ, ಇಲ್ಲ ಪರ್ಸ್ನಲಿ ಭೇಟಿಯಾಗಿ ಕ್ಲೋಸ್ ಮಾಡಿ. ಯಾವಾಗ ಈ ಕಂಪ್ಲೀಷನ್ ಬರುತ್ತಲ್ಲ, ಅವಾಗ ನಾವು ಹಗರಾಗ್ತೇವೆ, ನಮ್ಮ ಜೀವನ ಓಕೆ ಭಾಳ ಒಂದು ಹೂ ಹರಡ್ದಂಗೆ ಹರಡುತ್ತೆ. ಗೊತ್ತಾಯ್ತಾ? ಸೊ ಈ ಶ್ರಾವಣದಲ್ಲಿ ಶ್ರವಣ ಮಾಡಬೇಕು. ಹೌದಾ? ಅದಕ್ಕೆ ಈ ಶ್ರವಣ ಮಾಡಿ ಸಂಬಂಧಗಳಲ್ಲಿ ಚೆನ್ನಾಗಿ ನಾವು ಒಂದು ಶಾಂತತೆ ತೊಗೊಂಡ್ಬಿಟ್ರೆ, ಓಕೆ, ಎಲ್ಲರಲ್ಲಿ ನಮ್ಮ ಸುತ್ತಮುತ್ತಲು ನಗ್ತಾ ಇರೋರು, ಪ್ರೀತಿ ವಾತ್ಸಲ್ಯ ತುಂಬೋರಿದ್ರೆ ಜೀವನ ಭಾರಿ ಚೆನ್ನಾಗಿರುತ್ತೆ. ಗೊತ್ತಾಯ್ತಾ? ಬಿಕಾಸ್ ಹ್ಯಾಪಿನೆಸ್ ಕ್ಯಾನ್ ನಾಟ್ ಬಿ ಬಾಟ್ ಇನ್ ದ ಮಾರ್ಕೆಟ್. ಗೊತ್ತಾಯ್ತಾ? ಹ್ಯಾಪಿನೆಸ್ ಈಸ್ ನಾಟ್ ಎನ್ ಔಟ್ಸೈಡ್ ಫಿನಾಮಿನ, ಹೊರಗಡೆದಲ್ಲ ಅದು. ಹ್ಯಾಪಿನೆಸ್ ಒಳಗಡೆ ಫಿನಾಮಿನ. ಅದನ್ನು ಸಂಪಾದಿಸ್ಬೇಕಂದ್ರೆ ಒಳಗಡೆ ಕೆಲಸ ಮಾಡಬೇಕು. ರೈಟ್? ಸೊ ಆಲ್ ದ ಬೆಸ್ಟ್. ಆ್ಯಂಡ್ ನಾನು ಐ ಸೇ ಸಾರಿ ಟು ಯು. ಯಾವುದೋ ಒಂದು ವಿಷಯದಲ್ಲಿ ಮಾತಾಡುವಾಗ ಯಾವುದೋ ಒಂದು ಕಾರಣದಿಂದ ನಿಮ್ಗೇನಾದರೂ ಹರ್ಟ್ ಆಗಿದ್ರೆ, ಓಕೆ, ದಯಮಾಡಿ ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸ್ಬಿಡಿ. ಅಟ್ ದ ಸೇಮ್ ಟೈಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಯಾಕಂದರೆ ಪ್ರತಿಯೊಂದು ವಿಡಿಯೋನ ಎಷ್ಟೋ ಜನರ ಜೊತೆ ಶೇರ್ ಮಾಡ್ತೀರಾ. ಓಕೆ, ಈ ವಿಡಿಯೋನ ಯಾರ್ಯಾರಿಗೆ ನಿಮ್ಗೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಇಲ್ಲ ನೀವು ಯಾರ ಜೊತೆ ಸಂಘರ್ಷದಲ್ಲಿದ್ದರೆ ಅವ್ರಿಗಾದರೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಅದರಲ್ಲಿ ಸಂಘರ್ಷದಲ್ಲಿದ್ದರೆ ಅವ್ರಿಗೆ ಶೇರ್ ಮಾಡಿ. ಲೆಟ್ ದಿಸ್ ವಿಡಿಯೋ ರೀಚ್ ಸೋ ಮೆನಿ ಪೀಪಲ್. ಓಕೆ, ಆ್ಯಂಡ್ ಐ ಥ್ಯಾಂಕ್ ಯು ಇನ್ ಅಡ್ವಾನ್ಸ್ ಫಾರ್ ಶೇರಿಂಗ್ ಇಟ್. ಓಕೆ, ಆ್ಯಂಡ್ ಐ ಲವ್ ಯು. ಸೊ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಪ್ರೀತಿ ತಿಳಿಸಿ. ಹಿರಿಯರಿಗೆ ನನ್ನ ನಮಸ್ಕಾರಗಳು, ಶಿರಸಾಷ್ಟಾಂಗ ನಮಸ್ಕಾರಗಳು. ಕಿರಿಯರಿಗೆ ನನ್ನ ಪ್ರೀತಿ. ತಮ್ಮೆಲ್ಲರಿಗೂ ನನ್ನ ಪ್ರೀತಿ ಇದ್ದೇ ಇದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್ ಆ್ಯಂಡ್ ಎಂಜಾಯ್. ಶ್ರಾವಣದಲ್ಲಿ ಶ್ರವಣ ಮಾಡಿ, ಓಕೆ, ಆಮೇಲೆ ಪ್ರೀತಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಟೇಕ್ ಕೇರ್.